ಎಲ್ಲಿ ಆಣೆ ತೋರ್ಸು ಎತ್ತು ಕೂದಲು ಆಯ್ತು ಕುಯ್ತಾರ ಬಾಬು ಕೋಳಿ ನಾಗರು. ಸೊ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಇವತ್ತು ಮಹಾಶಿವರಾತ್ರಿ. ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ವೀಡಿಯೋಸ್ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಎಸ್, ಟೈಮ್ ಇಲ್ಲ, ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ಸುಮ್ಮನೆ. ಸೊ ಎಸ್, ಪಿಂಕ್ ಮತ್ತು ಗೋಲ್ಡ್ ಮತ್ತು ಗ್ರೀನ್ ಇರುವಂತಹ ಕಾಂಬಿನೇಷನ್ ಇರುವಂತಹ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇವತ್ತು. ಅದಕ್ಕೆ ನನ್ನ ಹತ್ರ ಬ್ಲೌಸ್ ಇರಲಿಲ್ಲ, ಸೊ ಹಂಗಾಗಿ ಹಳೇದು ಬ್ಲೌಸ್ ಇತ್ತು. ಸೊ ಪಿಂಕ್ ಕಲರ್, ಇದು ತುಂಬ ಯೂಸೇ ಮಾಡಿಲ್ಲ, ರೇರ್ ಅಂತ ಅಂದ್ಕೊತೀನಿ ಇದು ಯೂಸ್ ಎಲ್ಲ ಮಾಡಿರೋದು. ಸೊ ಇದು ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ನೀವು ಒಂದ್ಸಲ ನೋಡಿಬಿಡಿ. ಸೊ ಈ ಥರ ಇದೆ. ಸೊ ಈ ಥರ ಹಾಕ್ಕೊಂಡಿದ್ದೀನಿ. ಫುಲ್ಲು ಏನು ತೋರ್ಸೋಕ್ಕಾಗಿಲ್ಲ, ಫುಲ್ಲೆಲ್ಲ ತೋರ್ಸೋಕ್ಕಾಗಿಲ್ಲ. ಸೊ ಎಸ್, ಇಲ್ಲಿ ಇಟ್ಕೊಂಡು ತೋರಿಸ್ತೀನಿ, ವೆಯ್ಟ್. ಸೊ ಇವಾಗ ನೋಡ್ಬೋದು ನೀವು. ಸೊ ಎಸ್, ಸೊ ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡೋಕ್ಕೆ ಸೊ ಅಡುಗೆ ಎಲ್ಲ ಸ್ವಲ್ಪ ಏನು ರೆಡಿ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಮಾಡೋದಿದೆ. ನಮ್ಮ ಕಡೆ ಎಲ್ಲ ತಮಟ ಅಂತ ಹೇಳ್ತಾರಲ್ವ, ಸೊ ಕಡಲೆ ಹಿಟ್ಟಿನ ತಮಟ ಅದೆಲ್ಲ ಮಾಡ್ತೀವಿ ಜಾಸ್ತಿ ಈ ಹಬ್ಬಕ್ಕೆ. ಸೊ ಅದನ್ನು ಮಾಡಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದು ಆಮೇಲೆ ನಾವು ಊಟ ಮಾಡೋದು. ಸೊ ಎಸ್, ಇದು ಇವತ್ತಿನ ವ್ಲಾಗ್. ಸೊ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಸ್ಟಾಗ್ರಾಮ್ 15K ಫಾಲೋವರ್ಸ್. ಥ್ಯಾಂಕ್ ಯು. ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಸ್, ಸ್ಟಾರ್ಟ್ ಮಾಡ್ತೀನಿ ವೀಡಿಯೋಸು, ತುಂಬ ಟೈಮ್ ಇಲ್ಲ, ಪೂಜೆ ಮಾಡಬೇಕು. ಓಕೆ, ಸೊ ಒಂದ್ಸಲ ಮಿರರಲ್ಲಿ ತೋರಿಸೋಣ ಅಂತ. ಸೊ ಫಿನಿಶ್. ಸೊ ಆವಾಗಲೇ ಹೇಳ್ದಂಗೆ ಇದೆ ನೋಡಿ, ಕಡಲೆ ಟಮಟ ನಮ್ಮ ಕಡೆ ಮಾಡೋದು ಜಾಸ್ತಿ. ಸೊ ಅದಾದಮೇಲೆ ಕೋಸಂಬರಿ ಹಪ್ಪಳ ಇಷ್ಟೇ ಮಾಡೋಕ್ಕಾಗಿದ್ದು.
ಜಾಸ್ತಿ ಎಲ್ಲ ಏನೂ ಮಾಡಲಿಲ್ಲ. ಸೊ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡೆ ಮನೇಲಿ. ಪೂಜೆ ಸ್ವಲ್ಪ ಲೇಟಾಗಿ ಮಾಡಿದೆ, ಸೊ ಹೊಟ್ಟೆ ಹಸ್ತಿತ್ತು ಅಂತ. ಅದಾದಮೇಲೆ ದೇವದರ್ಶನಕ್ಕೆ ಹೋದೆ. ಸೊ ಫೈನಲಿ ಪೂಜೆ ಆಯಿತು. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಬಂದು ಶಿವಾಲಯಕ್ಕೆ ಬಂದಿದ್ದೀನಿ. ಸೊ ಅದಾದಮೇಲೆ ಸಂಜೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತೇನೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಫುಲ್ ತೋರಿಸ್ತೀನಿ ಯಾವ ಥರ ಇದೆ. ನೀವು ನೋಡಿದ್ದೀರ ಆಲ್ರೆಡಿ. ಸೊ ಸುಮ್ಮನೆ ಹಂಗೆ ತೋರಿಸ್ತೀನಿ. ಓಕೆ, ಏನಕ್ಕೆ ಬಂದಿದ್ದೀವಿ ಶಿಲಿಗೆ? ಕೋಳಿ ನಾಗ ಮಾಡಕ್ಕೆ. ಅವನು ಇವನು ಕೋಳಿ ನಾಗ ಮಾಡಕ್ಕೆ. ರಾಕಿ ಇವನ ಹೆಸರು. ಏನು ಮಾಡ್ತಿದ್ದಾಳೆ? ಏಡಿ ಕೋಳಿ. ಅವನ ಮಕ್ಕ ಎಲ್ಲ ಆಯಿತು ವಿಷದು ಬಿಡು. ಫೈನಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ ಹೋದೆ. ಸೊ ಕೋಳಿನಾಗರು ಮಾಡೋಣ ಅಂತ ಅದು ವೀಡಿಯೋ ಲಾಸ್ಟ್ ಇಯರ್ ಹಾಕಿದ್ದೆ, ನೀವು ನೋಡಿಲ್ಲ ಅಂದರೆ ನೋಡ್ಬೋದು. ಸೊ ಇದೇ ಕೋಳಿನಾಗರು ಅಂತ ಹೇಳಿ ನಮ್ಮ ಕಡೆ ಮಾಡ್ತಾರೆ, ನಾಗರು ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಆ ಥರ ಕೋಳಿನಾಗರು ಮಾಡ್ತೀವಿ ನಾವು. ಸೊ ಫೈನಲಿ ವಿಭೂತಿ ಎಲ್ಲ ಇಡ್ಸ್ಕೊಂಡು ಅಕ್ಷತೆ ಕಾಳು ಇಡಿಸ್ಕೊಂಡು ನನಗೆ ನಗು ಬರ್ತಾಯಿದೆ. ಅವ್ನು ಇಡ್ತಾಯಿದ್ರೆ ನನ್ನ ತಮ್ಮ ಹೆಂಗೆ ಬೇಕು ಹಂಗೆ ಇಡ್ತಾಯಿದ್ದ. ಸೊ ಹಂಗಾಗಿ ಸ್ವಲ್ಪ ನಗ್ತಾಯಿದ್ದೆ ನಾನು, ಹೆಂಗಿಡ್ತಾನೋ ಅಂತ ಪದೇ ಪದೇ ವೀಡಿಯೋದಲ್ಲಿ ನೋಡಿಕೊಂಡು. ಸೊ ಡ್ರೆಸ್ ಮೇಲೆಲ್ಲ ಬಿತ್ತು ಅಂತ. ಫೈನಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಹೋದೆ. ಸೊ ಅಷ್ಟೇ ಇವತ್ತಿನ ಒಂದು ವಿಡಿಯೋ. ಏನು ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ವೀಡಿಯೋಸ್ನ, ಬಿಕಾಸ್ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದು ಮಾತ್ರ ಆಗ್ತಾಯಿದ್ದೀನಿ ಅಷ್ಟೇ. ನೋಡಿ, ಅವರೇ ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ ಅವರಮ್ಮ ಚೊಂಬಿಸ್ಕೊಳ್ತಾ ಇದ್ದಾರಲ್ಲ, ಅದು ಹಾಲು ತುಪ್ಪ ಬಿಡ್ತಾ ಇರೋದು. ಸೊ ಇವನು ನನ್ನ ಮಗ, ನೀವು ನೋಡಿಲ್ಲ ಅಂದರೆ ನೋಡಿ. ಸೊ ದಿಸ್ ಈಸ್ ಮೈ ಫ್ಯಾಮ್ಲಿ. ತುಂಬ ಏನು ಸ್ವಲ್ಪ ಬೇಜಾರಲ್ಲಿದ್ದೀನಿ ನಾನು, ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಹಂಗಾಗಿ ಏನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಓಕೆ, ಆಯ್ತು, ಕುಯ್ತಾರೆ ಬಾ. ಕೋಳಿ ನಾಗರು. ಸೊ ಇವಾಗ ಎಳ್ನೀರು ಕುಡಿತಾ ಇದ್ದೀನಿ. ಇವಾಗ ಪೂಜೆ ಮುಗಿಸ್ಕೊಂಡ್ಬಂದೆ. ಈ ಬಿಸಿಲಿಗೂ ಅದಕ್ಕೂ ಎಳ್ನೀರು ಕುಡಿದ್ರೆ ಹೆಂಗೆ ಅನಿಸುತ್ತೆ ಗೊತ್ತಾ? ನಿಜವಾಗ್ಲೂ ಹೊಟ್ಟೆ ಎಲ್ಲ ಫುಲ್ ತಂಪಾಗೋಗುತ್ತೆ. ಆಯಿತು, ಇವಾಗ ಕಾಯ್ತೀನಿ. ಓಕೆ.